23 ವರ್ಷದ ಹುಡುಗ ಒಬ್ಬ ಬೆಳಗ್ಗೆ ಒಂದಿನ 6 ಗಂಟೆಗೆ ಹೇಳ್ತಾನೆ, ಒಂದಿನ 8 ಗಂಟೆಗೆ ಹೇಳ್ತಾನೆ, ಒಂದಿನ 10 ಗಂಟೆಗೆ ಹೇಳ್ತಾನೆ. ದಿನದ 24 ಗಂಟೆಗಳಲ್ಲಿ 22 ಗಂಟೆಗಳ ಕಾಲ ಇವನು ಕತ್ತಲ ಕೋಣೆಯಲ್ಲೇ ಇರ್ತಾನೆ. ಅಂದ್ರೆ ಡಾರ್ಕ್ ರೂಮ್ ನಲ್ಲೇ ಇರ್ತಾನೆ. ಯಾಕಂದ್ರೆ ಇವನಿಗೆ ಯಾವುದೇ ರೀತಿಯ ಜಾಬ್ ಇಲ್ಲ. ರಾತ್ರಿ ಒಂದೊಂದ್ ದಿನ ಮಲಗೋದು 10 ಗಂಟೆ ಆಗತ್ತೆ, ಒಂದೊಂದ್ ದಿನ 12 ಗಂಟೆ, ಒಂದೊಂದ್ ದಿನ 1 ಗಂಟೆ 2 ಗಂಟೆ. ಅನವಶ್ಯಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ನ್ಯೂಸ್ಗಳನ್ನೇ ಜಾಸ್ತಿ ನೋಡ್ತಿರ್ತಾನೆ. ಇನ್ನು ಟಿವಿ ಹಚ್ಕೊಂಡು ಕೂತ್ರೆ ಅದರಲ್ಲಿ ಅಂತೂ ನಮ್ಮ ನ್ಯೂಸ್ಗಳು ತುಂಬಾ ನೆಗೆಟಿವ್ ಆಗೇ ಇರುತ್ತೆ. ಇವನಿಗೆ ಹಾಡು ಕೇಳೋದು ತುಂಬಾ ಇಷ್ಟ. ಸೊ ಹಾಗಾಗಿ ಇಯರ್ಫೋನ್ ಅನ್ನ ಹಾಕೊಂಡಾಗ 15ಕ್ಕೆ 15ರಷ್ಟು ವಾಲ್ಯೂಮ್ ಅನ್ನು ಹಾಕೊಂಡು ಹಾಡುಗಳನ್ನ ಕೇಳ್ತಿರ್ತಾನೆ. ಮನೆ ಬಿಟ್ಟು ಆಚೆ ಹೋಗಲ್ಲ, ಸಮಾಜದ ಜೊತೆ ಬೆರೆಯೋದಿಲ್ಲ, ತನ್ನ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಆತ ನೋಡ್ತಾನೆ ಇಲ್ಲ. ಮೊಬೈಲ್ ನಲ್ಲಿ ಪ್ರತಿದಿನ ಕನಿಷ್ಠ 8ರಿಂದ 9 ಗಂಟೆ ಕಾಲಹರಣ ಮಾಡ್ತಾನೆ. ಟೂ ಮಚ್ ಸ್ಕ್ರೀನ್ ಯೂಸೇಜ್ ಮಾಡ್ತಾನೆ ಈತ. ಈ 22 ಗಂಟೆ ಮನೆ ಒಳಗಡೆ ಇರ್ತಾನಲ್ಲ, ಹಾಗಾಗಿ ಹೊರಗಡೆ ಇವನು ತಿರುಗಾಡೋದು ಕೂಡ ತುಂಬಾ ಅಪರೂಪ. ಹೇಗ್ ಬೇಕೋ ಹಾಗೆ ಮಲಗೋದು, ಹೇಗ್ ಬೇಕೋ ಹಾಗೆ ಹೇಳೋದು ಆಗಿರೋದ್ರಿಂದ ಇವನ ಸ್ಲೀಪಿಂಗ್ ಹ್ಯಾಬಿಟ್, ಮಲಗುವಂತಹ ಸಮಯ ಅಥವಾ ಏಳುವಂತಹ ಸಮಯ ಫಿಕ್ಸ್ ಆಗಿ ಇಲ್ಲದೆ ಇರೋದ್ರಿಂದ ಇವನ ಬಾಡಿ ಕೂಡ ಹಂತ ಹಂತವಾಗಿ ವೀಕ್ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಸಕ್ಸಸ್ ಅನ್ನುವಂಥದ್ದು ಇವನಿಗೆ ಸಿಗ್ತಾ ಇಲ್ಲ. ಇದು ಕೇವಲ ಇವನ ಸಮಸ್ಯೆ ಅಲ್ಲ. ಇವತ್ತು ಬಹಳಷ್ಟು ಯುವಕ ಯುವತಿಯರು ಇದೇ ಸಮಸ್ಯೆಗಳಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ. ಯಾವ ಸಮಸ್ಯೆಗಳು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಕೊಂಡು ಕೇಳಿ. ಈ ಸಮಸ್ಯೆಗಳಿಂದ ನೀವು ನರಳ್ತಾ ಇದ್ರೆ, ನಿಮ್ಮ ಮೈಂಡ್ ವೀಕ್ ಆಗಿದ್ರೆ, ನಿಮ್ಮಲ್ಲಿ ಉತ್ಸಾಹ ಬರ್ತಾ ಇಲ್ಲ, ನಿಮ್ಮಲ್ಲಿ ಎನರ್ಜಿ ಇಲ್ಲ ಅನಿಸ್ತಾ ಇದೆ, ನೀವು ಹಾಕಿಕೊಂಡಿರುವಂತ ಗುರಿಯನ್ನ ನೀವು ತಲುಪಲಿಕ್ಕೆ ಆಗೋದಿಲ್ಲ ಅನ್ನುವಂತ ಭಯ ನಿಮ್ಮಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳಿದೆ. ಅಂತಹ 8 ಕಾರಣಗಳನ್ನ ನಾನಿವತ್ತು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ಕೇಳಿ. ನೋಡ್ಬೇಕಂತ ಏನಿಲ್ಲ, ಪಕ್ಕದಲ್ಲಿ ಇಟ್ಕೊಂಡು ಆರಾಮಾಗಿ ಕಣ್ಮುಚ್ಕೊಂಡು ಧ್ಯಾನ ತರ ನೋಡ್ಕೊಳ್ಳಿ, ಅಥವಾ ನಾನು ಹೇಳುವಂತ 8 ಪಾಯಿಂಟ್ ಅನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ನೀವು ಖಂಡಿತವಾಗ್ಲು ಯಶಸ್ವಿ ಆಗ್ತೀರಿ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಮೊಟ್ಟ ಮೊದಲನೇದಾಗಿ ನೀವೆಲ್ಲ ನೋಡಿ, ಕಾಡು ಮನುಷ್ಯರು ಅಥವಾ ನಮ್ಮ ಅಜ್ಜ ಅಜ್ಜಿ ಮನೇಲಿ ಕೂತ್ಕೊಂಡಿರ್ತಾ ಇದ್ರ ಅಥವಾ ಹೊಲದಲ್ಲಿ ದುಡಿತಾ ಇದ್ರ? ಮನುಷ್ಯನನ್ನ ಪ್ರಕೃತಿ ಸೃಷ್ಟಿ ಮಾಡಿರೋದು ಎಲ್ಲೋ ಒಂದ್ ಕಡೆ ರೂಮಲ್ಲಿ ಕೂತ್ಕೊಂಡಿರೋಕಲ್ಲ. ಈ ನಿಸರ್ಗ ಅಥವಾ ಈ ಭೂಮಿ ಅಂತ ಏನ್ ಕರಿತೀವಲ್ವಾ, ಇಲ್ಲಿ ಪಂಚಮಹಾಭೂತಗಳಿವೆ. ನಮ್ಮ ಶರೀರವು ಕೂಡ ಸಿದ್ಧವಾಗಿರೋದು ಈ ಪಂಚಮಹಾಭೂತಗಳಿಂದ. ನಮ್ಮ ಶರೀರದಲ್ಲಿ ಏನಿದೆ ಅದು ಈ ಪ್ರಕೃತಿಯಲ್ಲಿ ಕೂಡ ಇದೆ. ನಾವು ಬರೀ 4 ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ನಮಗೆಲ್ಲ ಸಿಗುತ್ತಾ? ಪಂಚಮಹಾಭೂತಗಳು, ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ, ಇವೆಲ್ಲ ಸಿಗುತ್ತಾ ನಮ್ಗಳೇ ಒಂದೇ ರೂಮ್ನ ಒಳಗಡೆ? ಸಿಗಲ್ಲ. ಸೂರ್ಯನ ಕಿರಣಗಳು ನಮ್ಮ ಶರೀರಕ್ಕೆ ಬಡಿಯುತ್ತಾ? ಇಲ್ಲ. ಹಾಗಾಗಿ ಈ ಒಂದೇ ರೂಮಿನಲ್ಲಿ ದೀರ್ಘಕಾಲ ಕೂತ್ಕೊಳ್ಳೋದ್ರಿಂದನೂ ಕೂಡ ನಾವು ವೀಕ್ ಆಗ್ತಾ ಹೋಗ್ತೀವಿ, ನಮ್ಮ ಬ್ರೈನ್ ವೀಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕನಿಷ್ಠ ಪ್ರತಿದಿನ 1 ಗಂಟೆ ಆದ್ರೂ ನೀವು ಸಮಾಜ ಜೊತೆ ಬರೀಬೇಕು. ಅದರಲ್ಲಿ 30 ನಿಮಿಷ ಆದ್ರೂ ನೀವು ವಾಕ್ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್ ಅಂಡ್ ಕಂಪಲ್ಸರಿ. ಇನ್ನು ನೆಗೆಟಿವ್ ನ್ಯೂಸ್ ಸಮಾಜದಲ್ಲಂತೂ ತುಂಬಿ ತುಳುಕ್ತಾ ಇದೆ. ಬರೀ ಕೆಲವೊಬ್ರು ನಿಮ್ ಫ್ರೆಂಡ್ಸ್ ನೆಗೆಟಿವ್ ಇರ್ತಾರೆ, ನೆಗೆಟಿವ್ ಸುದ್ದಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಿರ್ತಾರೆ. ಬಿಟ್ಬಿಡಿ ಅದನ್ನ. ಲಿವ್ ಇಟ್. ದ ವರ್ಲ್ಡ್ ಇಸ್ ಬ್ಯೂಟಿಫುಲ್ ಆಸ್ ಇಟ್ ಈಸ್, ಆಸ್ ಇಟ್ ವಾಸ್. ಈ ಜಗತ್ತು ಹಿಂದೆನೂ ಕೂಡ ಸುಂದರವಾಗಿ ಇತ್ತು, ಇಂದು ಕೂಡ ಸುಂದರವಾಗಿನೇ ಇದೆ, ಮುಂದೂ ಕೂಡ ಸುಂದರವಾಗಿರುತ್ತೆ. ನಾವ್ ಅದನ್ನ ನೋಡ್ಬೇಕಷ್ಟೆ. ಕಸ ತಾನಾಗಿನೇ ಬೆಳೆಯುತ್ತೆ, ಬಟ್ ಒಳ್ಳೆ ಹೂವಿನ ಗಿಡವನ್ನ ನಾವು ಬೆಳೆಸ್ಬೇಕು. ಹಾಗೇನೆ ಈ ಸಮಾಜದಲ್ಲೂ ಕೂಡ ಕೆಟ್ಟ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಅವ್ರನ್ನ ನೋಡಿ ಎಲ್ಲ ಕೆಟ್ಟ ಹೋಗಿದೆ ಅಂತ ಇರಬಾರ್ದು ನಾವು. ಅಲ್ಲೊಂದು ಇಲ್ಲೊಂದು ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಆದರೆ ಸುತ್ತಮುತ್ತ ನಾವು ಹೋಗ್ಬೇಕು. ಆಮೇಲೆ 3ನೇ ಅಂಶ, ಹೆಡ್ಫೋನ್ ಹಾಕೊಳ್ಳೋದು ಇವತ್ತಿನ ಒಂದು ಟ್ರೆಂಡ್. 15 ವಾಲ್ಯೂಮ್ ಇರುತ್ತೆ ನಿಮ್ಮ ಮೊಬೈಲ್ಗೆ, 6 ಇಟ್ಕೊಳ್ಳಿ. 6ಕ್ಕಿಂತ ಜಾಸ್ತಿ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಮತ್ತೊಂದು 10ರಿಂದ 20 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 1 ಗಂಟೆ 2 ಗಂಟೆ ಓಕೆ, ಪರವಾಗಿಲ್ಲ, ನೀವು ಆನ್ಲೈನ್ ಕ್ಲಾಸ್ ಕೇಳ್ತೀರಿ ಅನ್ಬೋದು. ಬಟ್ ಪ್ರತಿದಿನ ನೀವು 4-5 ಗಂಟೆ ನೀವು ಈ ಹೆಡ್ಫೋನ್ ಹಾಕೊಳ್ತೀರಿ ಅಂತ ಅಂದ್ರೆ ಇಟ್ ವಿಲ್ ಹಾರ್ಮ್ ಯು ಡೆಫಿನೆಟ್ಲಿ. ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಹೋಗುತ್ತೆ, ಮುಂದೆ ಕಿವಿನೇ ಹಾಳಾಗಿ ಹೋಗ್ಬೋದು. ಸೊ ಬಿ ಕೇರ್ಫುಲ್. ಸಮಾಜದಿಂದ ದೂರ ಇರಬೇಡಿ. ಸೋಷಿಯಲ್ ಐಸೋಲೇಷನ್ ಅತಿಯಾಗಿ ಬೇಡ. ಅಟ್ಲೀಸ್ಟ್ ತಿಂಗಳಲ್ಲಿ 1 ದಿನ ಆದ್ರೂ ಸಮಾಜ ಜೊತೆ ಬೆರೀರಿ. ನಿಮ್ಮ ಕುಟುಂಬ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಪ್ರತಿದಿನ 1 ಅರ್ಧ ಗಂಟೆ. ಅಪ್ಪ ಅಮ್ಮ ಅವ್ರ ಜೊತೆ ನೀವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ ಸಾಧನೆ ತಗೊಂಡು ಏನ್ ಮಾಡೋರಿದ್ದೀರಿ ನೀವು? 1 ಅರ್ಧ ಗಂಟೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ ಟೈಮ್ ಕೊಡೋಕ್ ಆಗಲ್ವಾ? ಒಳ್ಳೆ ಸ್ನೇಹಿತರು ನಾನು ಹೇಳ್ತಾ ಇರೋದು, ವಾರಕ್ಕೊಂದ್ಸಾರಿ. ಫ್ಯಾಮಿಲಿ ಜೊತೆ ಅಂತೂ ಡೈಲಿ ನಿಮ್ ಟೈಮ್ ಕೊಡ್ಲೇಬೇಕು. ಫ್ಯಾಮಿಲಿ ಇಲ್ಲ ಅಂದ್ರೆ ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಝೀರೋ ವಿದೌಟ್ ಫ್ಯಾಮಿಲಿ. ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ವರ್ಲ್ಡ್. ಓಕೆ. ಆಮೇಲೆ ಮೊಬೈಲ್ ಬಳಸ್ತೀರಿ,
ಇವತ್ತೆಲ್ಲ ಡಿಜಿಟಲ್ ಆಗಿದೆ ಒಪ್ಕೊಳ್ಳೋಣ, ಬಟ್ 8ರಿಂದ 9 ಗಂಟೆ ಯೂಸ್ ಮಾಡ್ತೀರಿ. ಏನ್ ಯೂಸ್ ಮಾಡ್ತೀರಿ ಅದರಲ್ಲಿ? ಅನವಶ್ಯಕವಾಗಿ ಸ್ಕ್ರೀನ್ ಅನ್ನ ಸ್ವೈಪ್ ಮಾಡ್ತಾ ಇರೋದ ಹಾಗೆ. ಸೊ ಬಿ ಕೇರ್ಫುಲ್. ನಾವು ಹುಟ್ಟಿರೋದು ಪ್ರಕೃತಿ ಜೊತೆ ತಿರುಗಾಡೋಕೆ, ಪ್ರಕೃತಿಯನ್ನ ನೋಡೋಕೆ ಹೊರತು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋಕಲ್ಲ. ಉದ್ಯೋಗ ಅಂತ ಮಾಡಿ, ಉದ್ಯೋಗ ಮುಗಿದ್ಮೇಲೆ ಅದನ್ನ ಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ. ಬಿಡ್ರಿ ಮೊಬೈಲ್ ಅನ್ನ, ಲಿವ್ ಇಟ್. ಹಾಗಾಗಿ ಅದಕ್ಕೊಂದು ಆಪ್ ಹೇಳಿದ್ದೆ ನಾನು, ಯುವರ್ ಅವರ್ ಅಂತ ಬರುತ್ತೆ. ಯುವರ್ ಅವರ್ ಅನ್ನುವಂತ ಒಂದು ಆಪ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಅದರಲ್ಲಿ ಬಹಳಷ್ಟು ಫೀಚರ್ಸ್ ಇದೆ. ಮೊಬೈಲ್ ಅನ್ನ ಲಾಕ್ ಮಾಡಿ ಇಡ್ಬೋದು ನೀವು 1 ಗಂಟೆ. ಚಾಲೆಂಜ್ ಅನ್ನ ಸೆಟ್ ಮಾಡ್ಕೊಳ್ಬಹುದು ನಿಮಗೆ ನೀವೇ. ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಯೂಸ್ ಮಾಡ್ರಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು, ಈ ಶುಗರ್ ಅನ್ನ ಅತಿಯಾಗಿ ತಿನ್ನೋದು, ಈ ಇವಿರುತ್ತಲ್ಲ ಪೆಪ್ಸಿ, ಕೋಕೋ-ಕೋಲಾ ಇಂಥದೆಲ್ಲ ಅಂಶಗಳನ್ನ ಕನ್ಸ್ಯೂಮ್ ಮಾಡೋದು, ಚಾಕ್ಲೇಟ್ಸ್ ಅತಿಯಾಗಿ ತಿನ್ನೋದು, ಅತಿಯಾಗಿ ಟೀ ಕುಡಿಯೋದು, ಇಂಥದ್ದು ಕೂಡ ಸರಿಯಲ್ಲ ನಮ್ಮ ಶರೀರಕ್ಕೆ. ಇವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಗಳೇ, ಬಟ್ ನಿಮ್ಮ ಬ್ರೈನ್ ಅನ್ನ ವೀಕ್ ಮಾಡ್ತಾ ಇರೋದು ಇದೇ ಪಾಯಿಂಟ್ಗಳು. ಇನ್ನು ಬೇರ್ಲಿ ಮೂವಿಂಗ್, ಅದೇ ರೂಮಲ್ಲಿ ಕೂತ್ಕೊಂಡು ಅದೇ ತರ ಇದ್ ಬಿಡೋದು. ನಿಮಗೆ ಸ್ವಲ್ಪ ಪದ ವರ್ಡ್ ಅನ್ಸ್ಬೋದು, ಒಂದ್ ರೀತಿ ಹೆಣದ ತರ ಆಗ್ಬಿಡ್ತಾ ಇದೀವಿ ಇವತ್ತಿನ ಕಾಲದಲ್ಲಿ ನಾವೆಲ್ರು. ಹೆಣ ಹೇಗೆ ಒಂದೇ ಜಾಗದಲ್ಲಿ ಕೂತ್ಕೊಂಡಿರುತ್ತೋ ಹಾಗೆ. ಬೇಡ, ದಯವಿಟ್ಟು ಬೇಡ. ಸ್ವಲ್ಪ ತಿರುಗಾಡ್ರಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡ್ರಿ, ಜಾಸ್ತಿ ಬೇಡ. ಒಂದ್ 20 ನಿಮಿಷ ನಿಮ್ಮ ಬಾಡಿಯನ್ನ ರಿಲ್ಯಾಕ್ಸ್ ಮಾಡ್ರಿ, ಫ್ರೀ ಬಿಡ್ರಿ ನಿಮ್ಮ ಶರೀರವನ್ನ. ಅದಕ್ಕೂ ಒಂದು ಆ್ಯಪ್ ಹೇಳಿದೀನಿ ನಾನು, ಹೋಮ್ ವರ್ಕೌಟ್ ಅಂತ ಆ್ಯಪ್ ಇದೆ. ಯಾವುದೇ ಎಕ್ವಿಪ್ಮೆಂಟ್ ಗಳು ಬೇಡ ನಿಮ್ಗೆ. ಆಮೇಲೆ ಒಂದು 30 ನಿಮಿಷ ವಾಕ್ ಮಾಡ್ರಿ ಸಂಜೆ. ಸೊ 50 ನಿಮಿಷ, 1 ಗಂಟೆ. 24 ಗಂಟೆಯಲ್ಲಿ 1 ಗಂಟೆ ಕೊಡೋಕ್ಕಾಗಲ್ಲ ನಿಮ್ ಶರೀರಕ್ಕೆ ನೀವು? ಜೀವನ ಪೂರ್ತಿ 100 ವರ್ಷ ಬದುಕಬೇಕಂದ್ರೆ ಇದನ್ನ ಮಾಡ್ಲೇಬೇಕು. ಇಲ್ಲ ಸರ್, ನಾನು 50-60ಕ್ಕೆ ಹೋಗ್ಬಿಡ್ತೀನಿ, ಅಥವಾ 35-40ಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗೋಣಿದ್ದೀನಿ, ನನಗೇನ್ ಬದುಕು ಆಸಕ್ತಿ ಇಲ್ಲ ಅಂದ್ರೆ ನಿಮ್ ಇಷ್ಟ, ನಾನೇನ್ ಮಾಡಕ್ಕಾಗಲ್ಲ. ಬಟ್ ನಂದು ಒಂದು ಆಸಕ್ತಿ, ಒಂದೊಂದು ಆಸೆ ಏನಂತ ಅಂದ್ರೆ, ಈ ವಿಡಿಯೋನ ನೋಡ್ತಾ ಇರೋರು ನೀವೆಲ್ಲರೂ ಕೂಡ ದೊಡ್ಡ ಕನಸನ್ನ ಇಟ್ಕೊಂಡಿದೀರಿ. ನಿಮ್ಮ ಫುಲ್ ಪೊಟೆನ್ಶಿಯಲ್ ಅನ್ನ ನೀವು ಯಾಕೆ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಇದೇ ಸಮಸ್ಯೆಗಳಿಂದ. ನಾನು ಈ ಕಥೆಯಲ್ಲಿ ಆರಂಭದಲ್ಲಿ ಮೊದಲೇ ಹೇಳಿದ್ನಲ್ಲ, ಅವನು ಕೂಡ ಹುಡುಗ ಅದನ್ನೇ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ. ಇಲ್ಲ, ಇದೆಲ್ಲ ಮಾಡ್ತಾ ಇದೀರಿ, ಮಾಡ್ಬೇಕಂತ ಆಸೆ ಇದೆ ನಿಮ್ಗೆ, ಬಟ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಒಂದು ನಿಮ್ ಶರೀರದಲ್ಲಿ ಯಾವುದೋ ಒಂದು ವಿಟಮಿನ್ ನ ಕೊರತೆ ಇದೆ. ವಿಟಮಿನ್ ಡಿ, ವಿಟಮಿನ್ B12 ಇವತ್ತಿನ ಯುವಕರಲ್ಲಿ ಕಾಡ್ತಾ ಇರುವಂತ ದೊಡ್ಡ ಸಮಸ್ಯೆಗಳು. ವಿಟಮಿನ್ ಡಿ ಯಾಕಿಲ್ಲ ಅಂದ್ರೆ ಸೂರ್ಯನ ಬೆಳಕು ನಮ್ಮ ಶರೀರಕ್ಕೆ ಬರ್ತಾ ಇಲ್ಲ. ವಿಟಮಿನ್ B12 ಯಾಕಿಲ್ಲ ಅಂದ್ರೆ ನಾವು ಹಾಲು ಕುಡಿಯಲ್ಲ, ನಾವು ಮಾಂಸಾಹಾರ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ. ಹಾಲಾದ್ರೂ ಕುಡೀರಿ, ಮೊಟ್ಟೆ ಆದ್ರೂ ತಿನ್ರಿ, ಅಥವಾ ಮಾಂಸಾಹಾರವನ್ನಾದ್ರೂ ಸೇವಿಸ್ರಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇನ್ನು ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದ್ರೆ, ಇನ್ನ 7ನೇ ಅಂಶವನ್ನ ನಾವು ನೋಡೋದಾದ್ರೆ, ಸರಿಯಾಗಿ ನಿದ್ದೆ ಮಾಡಲ್ಲ. ನಿಮ್ಮ ಮಲಗುವ ವೇಳೆ ಮತ್ತೆ ಏಳುವ ವೇಳೆಗಳಿಗೂ ಸಂಬಂಧನೇ ಇಲ್ಲ. ಯಾವಾಗಾದ್ರೂ ಮಲಗ್ತೀರಿ, ಯಾವಾಗಾದ್ರೂ ಏಳ್ತೀರಿ. ಇದು ಕೇವಲ ನಿಮ್ದಲ್ಲ, ಬಹಳಷ್ಟು ಜನರದ್ದು ಇದೇ ಸಮಸ್ಯೆ ಆಗಿದೆ. ಇದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಕೊಡ್ತೀನಿ ನಾನು ನಿಮಗೆ. ರಾತ್ರಿ 9 ಗಂಟೆಗೆ ನಿಮ್ಮ ಗುರಿಯನ್ನ ಮುಟ್ಟುವವರೆಗೂ ಮಾತ್ರ. ನೀವು ಉದ್ಯೋಗವನ್ನ ಮಾಡೋಕ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಗೊಂದು ಶಿಸ್ತು ಅನ್ನೋದು ಬಂದೇ ಬರುತ್ತೆ. ಓಕೆ, ನೀವೊಬ್ಬ ಜಾಬ್ ಹೋಲ್ಡರ್ ಆದ್ಮೇಲೆ ನಿಮ್ಗೊಂದು ಶಿಸ್ತು ಬಂದೇ ಬರುತ್ತೆ. ಈಗ ಸ್ಟೂಡೆಂಟ್ ಇರುವಾಗ ಮಾತ್ರ ಇವೆಲ್ಲ ಸಮಸ್ಯೆಗಳು ಗೊತ್ತಿರ್ಲಿ, ಸರಿನಾ? ಹಾಗಾಗಿ 9 ಗಂಟೆಗೆ ಅದೆಷ್ಟೇ ಕಷ್ಟ ಆಗ್ಲಿ ಸ್ವಿಚ್ ಆಫ್ ಮಾಡ್ಬಿಡ್ರಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಡ್ರಿ. 9 ಗಂಟೆಗೆ ಕೂತ್ ಬಿಡ್ರಿ. ಮೊಬೈಲ್ ಎಲ್ಲೋ ಒಂದ್ ಕಡೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಥಿಂಕ್ ಮಾಡ್ರಿ ನೀವೇ, ಏನೇನ್ ಮಾಡ್ಬೇಕು, ಮುಂದಿನ ಟಾರ್ಗೆಟ್ಸ್ ಗಳು ಏನೇನಿದೆ, ಆ ತರ ಮಾಡ್ತಾ ಹೋಗಿ. ಸೊ ನಿದ್ದೆ ಆರಾಮಾಗಿ ಬರುತ್ತೆ. 10-11 ಗಂಟೆ ಎಷ್ಟಕ್ಕಾದ್ರೂ ಬರ್ಲಿ ನಿದ್ದೆ. ಒಂದ್ ಬುಕ್ ತಗೊಳ್ರಿ ಕೈಯಲ್ಲಿ, ಬುಕ್ ಓದ್ತಾ 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 ತಾನಾಗೆ ನಿದ್ದೆ ಬರುತ್ತೆ, ಮಲ್ಕೊಂಡ್ ಬಿಡ್ತೀರಿ. ಫಿಕ್ಸ್ ಮಾಡ್ಕೊಡ್ರಿ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6, 11ರಿಂದ 7. ಸೊ ಒಂದ್ 7ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ಕೊಡ್ರಿ. ಇದೊಂದು ಲಾಂಗ್ ಟರ್ಮ್ ಜರ್ನಿ ಯಶಸ್ಸು ಅನ್ನೋದು. ನಿಮ್ಗೆ 1 ವರ್ಷ 2 ವರ್ಷದಲ್ಲಿ ಸಿಕ್ ಬಿಡಲ್ಲ ಈ ಯಶಸ್ಸು. ಇದಕ್ಕೆ 3-4 ವರ್ಷ ನಿಮ್ ಶರೀರದಲ್ಲಿ ಶಕ್ತಿ ಬೇಕಾಗತ್ತೆ. ಆ ಶಕ್ತಿಯನ್ನ ಯಾವಾಗ ಕಾಪಾಡ್ಕೊಳ್ತೀರಿ? ಒಂದು ಶಿಸ್ತು, ಒಂದು ಡಿಸಿಪ್ಲಿನ್ ನಿಮ್ಮಲ್ಲಿ ಇದ್ದಾಗ. ವಿಲ್ ಪವರ್ ಸಾಕಾಗಲ್ಲ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದೀನಿ ನಿಮಗೆ. ಸೊ ಆ ಡಿಸಿಪ್ಲಿನ್ ಬರಬೇಕು, ನಿಮ್ಮ ಬ್ರೈನ್ ಶಾರ್ಪ್ ಆಗ್ಬೇಕು ಅಂತ ಅಂದ್ರೆ ಈ ಎಲ್ಲಾ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕು. ಇವೆಲ್ಲ ಎಲ್ಲೋ ಒಂದು ಹೊಸದಾಗಿ ಖರ್ಚು ಮಾಡೋದಿದೆಯಾ? ಏನಾದ್ರೂ ಪ್ರೋಟೀನ್ ತಿನ್ನಿ ಅಂತ ಹೇಳಿದೇನೆ ನಾನೇನಾದ್ರೂ? ಏನೂ ಇಲ್ಲ. ನಮ್ಮ ಬದುಕಿನ ಶೈಲಿಯನ್ನ ಮಾತ್ರ ಬದಲಾಯಿಸ್ಕೊಳ್ಳೋದಿದೆ. ಅರ್ಥ ಆಯ್ತಾ? ಸೊ ಇವುಗಳನ್ನ ಟ್ರೈ ಮಾಡಿ ನೋಡ್ರಿ. ಯು ವಿಲ್ ಬಿಕಮ್ ಕಿಂಗ್ ಇನ್ ಯುವರ್ ಜರ್ನಿ. ನಿಮ್ಮನ್ನ ನೋಡಿ ಅನ್ಬೇಕು ನಿಮ್ಮ ಅಕ್ಕಪಕ್ಕದವ್ರು, ಏನಪ್ಪಾ ಏನ್ ಬದಲಾವಣೆ ಕಂಡು ಬರ್ತಾ ಇದೆ ನಿನ್ನಲ್ಲಿ, ವಾಟ್ ಈಸ್ ದ ಮ್ಯಾಜಿಕ್ ಇನ್ ಯು, ಹೇಗೆ ಇದನ್ನ ಸಾಧಿಸಿದ್ಯಾ ನೀನು, ನಿನ್ನ ನೋಡಿ ನಾವು ಕಲಿಬೇಕು ಅಂತ ಅನ್ಬೇಕು. ಈ ತರ ನೀವು ಮಾಡ್ತಾ ಹೋದ್ರೆ ಬೇಗ ಯಶಸ್ಸು ಸಿಗುತ್ತೆ ನಿಮಗೆ. ಅದಕ್ಕೂ ಮೀರಿ ನಿಮ್ಗೆ ಮತ್ತೇನಾದ್ರೂ ಸಮಸ್ಯೆಗಳು ಕಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ನಾವಿರೋದೇ ನಿಮಗೋಸ್ಕರ. ಕನ್ನಡದ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಸಾಮರ್ಥ್ಯ ಇದೆ, ಆದ್ರೆ ಮಾರ್ಗ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಥಿಂಕ್ ಯುವರ್ ಸೆಲ್ಫ್, ಯು ವಿಲ್ ವಿನ್ ಡೆಫಿನೆಟ್ಲಿ. ಸೊ ನಾನಿನ್ ಮುಂದೆ ಶಿಸ್ತನ್ನ ಪಾಲಿಸ್ತೀನಿ ಸರ್ ಅಂತ ಅಂದ್ರೆ ಮೈ ಬ್ರೈನ್ ವಿಲ್ ಬಿ ಶಾರ್ಪ್. ಸೊ ಶಾರ್ಪ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಮಸ್ಕಾರ.
ಹ್ಯಾವ್ ಅ ಗ್ರೇಟ್ ಟೈಮ್.